ಹಿಂದೆ ನಿಂತಿರುವಂತಹ ಪುರುಷರು ಮೇಲ್ಗಡೆ ಸ್ಥಳವಿದೆ, ಮೇಲ್ಗಡೆ ಹೋಗಿ. ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ವೃತ್ತಿ ಮತ್ತು ಪಿಯುಸಿ ಫಲಿತಾಂಶದ ಉನ್ನತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಲವಾರು ಅತ್ಯುನ್ನತ ಸ್ಥಾನಕ್ಕೆ ಮಂಡ್ಯ ದಕ್ಷಿಣ ವಲಯ ಪ್ರಥಮ ಸ್ಥಾನ ಹಾಗೂ ಮಂಡ್ಯ ಉತ್ತರ ವಲಯ ದ್ವಿತೀಯ ಸ್ಥಾನಕ್ಕೆ ಏರಲು ಕಾರಣವಾಗಿದೆ. ಹಾಗಾಗಿ ಅಂತಹ ಎಲ್ಲ ಪ್ರಾರ್ಥನೆ ಶ್ರೀಮತಿ ತೇಜಸ್ವರಿ, ಮುಖ್ಯ ಶಿಕ್ಷಕರು, ಅನಿಕೇತನ ಪ್ರೌಢಶಾಲೆ, ಎಳ್ಳೂರು. ಎಂದೆಂದು ಕರುನಾಡು ಬಾವಂದು ನೀ ನಮ್ಮ ಗೆಲುವ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಎಲ್ಲಿ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಹಿರಿಯಾಗಿ ಬಿರಿಯಾಗಿ ಸುದೆ ತುಂಬು ಒಲವಾಗಿ ಹಿರಿಯಾದ ಸಿರಿ ನೀನು ಈ ಬಾತಿ ನೀನೆ ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವ. ಹಾಗೂ ಮತ್ತೊಬ್ಬ ಪರಮಪೂಜ್ಯ ಸ್ವಾಮೀಜಿಯವರ ಶ್ರೀ ರವಿಕುಮಾರ್ ಗೌಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡಪಾಜಿಗೌಡರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ನಾಗೇಶ್ ಅವರು ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಶ್ರೀಯುತ ತ್ಯಾಗರಾಜ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ನಾಗೇಶ್ ಅವರು ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ನಯೀಮ್ರವರು ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ. ಶ್ರೀಯುತ ಅಶೋಕ್ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ. ಶ್ರೀಯುತ ರವಿರವರು ನಗರಸಭಾ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ. ಶ್ರೀಯುತ ಶ್ರೀಧರ್ ಅವರು ನಗರಸಭಾ ಸದಸ್ಯರು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಹಾಗೂ ಶ್ರೀಯುತ ಚೆಲುವಯ್ಯನವರು ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು. ನಾವು ಶಾಲೆಯಲ್ಲಿ ಸ್ಕೂಲ್ ಆರಂಭ ಆಗಿದ ತಕ್ಷಣ ಮೊದಲು ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಈ ಗುರುಗಳಿಗೆಲ್ಲ ಗುರು ಯಾರು? ಯಾರು ಎಲ್ಲ ಸೈಲೆಂಟ್ ಆಗೋದು ಹೆಂಗೆ? ಜಗದ್ಗುರು. ಇವತ್ತು ನಮ್ಮ ಜೊತೆ ಇರೋ ಜಗದ್ಗುರು ಯಾರು? ಯಾರು? ನಾವು ಇನ್ನ ಲೇಟ್ ಮಾಡ್ತೀವಿ, ಯಾಕಂದ್ರೆ ನೀವೇನು ಉತ್ತರ ಹೇಳಿಲ್ಲ ಅಂದ್ರೆ. ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಇದ್ದಾರೆ. ಅವರು ಬಹಳ ಪ್ರೀತಿಯಿಂದ ನಾನು ಶಾರ್ಟ್ ನೋಟಿಸ್ ಕೊಟ್ಟರು ಕೂಡ ಅವ್ರನ್ನ ಕೇಳ್ಕೊಂಡೆ, ಮಕ್ಕಳಿಗೆ ನಿಮ್ಮ ಪ್ರವಚನ ಕೇಳಬೇಕು, ನಿಮ್ಮ ಕೈಯಿಂದ ಆಶೀರ್ವಾದ ಮಾಡಬೇಕು, ಪ್ರತಿಭಾ ಪುರಸ್ಕಾರ, ಅವ್ರ ಮಕ್ಕಳು ಈ ದೇಶವನ್ನ ತಿರುಗಿ ನೋಡೋ ತರ ಸಾಧನೆ ಮಾಡೋ ಮಕ್ಕಳಾಗಬೇಕು, ಮಂಡ್ಯದ ಮಕ್ಕಳು ನೀವು ಬರಬೇಕು ಅಂತ ನಿನ್ನೆ ರಾತ್ರಿ ಕೇಳಿದಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟು ನಮ್ಮ ಮಂಡ್ಯದ ಮಕ್ಕಳು, ನನ್ನ ಜಿಲ್ಲೆಯ ಮಕ್ಕಳು, ನನ್ನ ತವರಿನ ಮಕ್ಕಳಿಗೆ ನಾನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮ ಜೊತೆ ಬಂದು ಕೂತಿದ್ದಾರೆ. ಅವರಿಗೆ ದೊಡ್ಡ ಚಪ್ಪಾಳೆಯನ್ನ ನೀವು ಹೊಡಿಬೇಕು. ಶಿಕ್ಷಣ ಎಂಬುದು ಹುಲಿ ಹಾಲಿನಂತೆ, ಅದನ್ನ ಕುಡಿದವನು ಗರ್ಜಿಸುತ್ತಾನೆ. ಶಿಕ್ಷಣವನ್ನ ಹಾಲನ್ನ ಕುಡಿದ್ರೆ, ಅಂದ್ರೆ ನೀವು ಶಿಕ್ಷಣವನ್ನ ಪಡೆದ್ರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಹೆಸರನ್ನ
ತರ್ತೀರಾ. ನಿಮ್ಮ ಸಾಧನೆ ಇವತ್ತು ಕಾರ್ಯಕ್ರಮ ಹಾಕೊಂಡಿರೋದು ನಿಮ್ಮ ಬರೀ ನಾವು ಸನ್ಮಾನ ಮಾಡಿ ಹೋಗ್ಬೇಕಂತಲ್ಲ, ನಿಮ್ಮ ಸಾಧನೆ ಈ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ, ಮಂಡ್ಯಗೆ ಹೆಸರು ತರಬೇಕು. ನೀವೆಲ್ಲ ಪ್ರತಿಭಾ ಪುರಸ್ಕಾರ ತಗೊಂಡರು ನಾಳೆ ಒಂದು ದಿನ ಈ ಸ್ಟೇಜಲ್ಲಿ ಕೂತು ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೆಲ್ಲ ಪ್ರತಿಭಾ ಪುರಸ್ಕಾರವನ್ನ ಸನ್ಮಾನ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಸಿಗ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಅಂಬೇಡ್ಕರ್ ಇಲ್ಲೆಲ್ಲ ನಿಂತಿರೋದೆಲ್ಲ ನೋಡಿದ್ರೆ ಅಂಬೇಡ್ಕರ್ ಭವನ ಸಾಲಲ್ಲ, ಮುಂದಿನ ವರ್ಷ ದೊಡ್ಡ ಮೈದಾನದಲ್ಲಿ ಇನ್ನೂ ಬೃಹತ್ತಾಕಾರವಾಗಿ ಈ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಘೋಷಣೆಯನ್ನ ಮಾಡ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಪ್ರತಿಭಾ ಪುರಸ್ಕಾರ, ನಗದು ಬಹುಮಾನ ಎಲ್ಲವನ್ನ ಕೊಡ್ತೀವಿ. ನೀವೆಲ್ಲ ಸಾಧನೆಯನ್ನ ಮಾಡಬೇಕು, ಇನ್ನೂ ಹೆಚ್ಚಿನ ಶಿಕ್ಷಣವನ್ನ ಪಡಿಬೇಕು. ಯಾರು ಮಕ್ಕಳು ಶಿಕ್ಷಿತರಿಂದ ವಂಚಿತರಾಗಬಾರ್ದು. ಶಿಕ್ಷಣವನ್ನ ಕಲಿತರೆ ನೀವು ಈ ದೇಶಕ್ಕೆ ಹೆಸರನ್ನ ತಂದುಕೊಡ್ತೀರಾ. ನೀವು ಈ ಭವ್ಯ ಭಾರತದ ಮುಂದಿನ ಪ್ರಜೆಗಳು. ನಿಮ್ಮಲ್ಲಿ ಆ ಶಿಕ್ಷಣ ಅಡಗಿದೆ 90%. ನಾವೆಲ್ಲ ಇವಾಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇಲ್ಲ. ನಾವೆಲ್ಲ ಓದ್ಬೇಕಾದ್ರೆ ಥರ್ಡ್ ಕ್ಲಾಸ್ ಇತ್ತು. ನನ್ನ ಹೆಸರು SLC ಥರ್ಡ್ ಕ್ಲಾಸು, PUC ಅಲ್ಲೂ ಥರ್ಡ್ ಕ್ಲಾಸ್ ಅಲ್ಲಿ ಇತ್ತು. ನೀವೆಲ್ಲ 90% ತೆಗ್ದಿದ್ದೀರಾ. ನಿಮ್ದೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ. ಅದಕ್ಕೆ ನಾನು ಬಹಳ ಹೆಮ್ಮೆಯಿಂದ ನಿಮ್ಮನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದು ಕೂರಿಸ್ತೀನಿ. ನಿಮ್ಮ ಸಾಧನೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತು ಮಂಡ್ಯ ಬದಲಾಗಿದೆ. ಕಳೆದ 2 ವರ್ಷದಿಂದ ಮಂಡ್ಯದಲ್ಲಿ ಒಂದು 3 ರಿಂದ 4 ಸಾವಿರ ಉದ್ಯೋಗಗಳನ್ನ ನೇರ ಹಾಗೂ ಇಂಡೈರೆಕ್ಟ್ ಆಗಿ ನಾನು ಸೃಷ್ಟಿಯನ್ನ ಮಾಡಿದ್ದೇನೆ. ಒಬ್ಬ ಯುವಕನನ್ನ ಗೆಲ್ಲಿಸಿದ್ದಕ್ಕೆ ಉತ್ತಮವಾದ ರಸ್ತೆ, ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡೋದ್ರಿಂದ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ಮಂಡ್ಯಕ್ಕೆ ಬರ್ತಾ ಇದೆ. ನೀವು ಅನ್ಕೊಂಡಾಗೆ ಅಲ್ಲೊಂದು ಡಿಮಾರ್ಟ್ ಆಗಿದೆ, ಜೋಡೋ ಆಗಿದೆ, ಬಿಗ್ ಬಜಾರ್ ಆಗಿದೆ, ಮಕ್ಕಳ ಒಂದು ಮಾಲ್ ಆಗಿದೆ, ಥಿಯೇಟರ್ ಬರ್ತಾ ಇದೆ. ಇದರಿಂದ ಒಂದೊಂದು ಮಾಲ್ಗಳಲ್ಲಿ ನಿಮಗೆ 500 ಜನಕ್ಕೆ ಮೊದಲೆಲ್ಲ ಕಾರ್ ಇನ್ನೋವಾ ಕಾರ್ ತಗೋಬೇಕಾದ್ರೆ ನಾವು ಮೈಸೂರು, ಬೆಂಗಳೂರಿಗೆ ಹೋಗಬೇಕು. ಇವತ್ತು ಬಹಳ ದೊಡ್ಡ ದೊಡ್ಡ ಕಾರುಗಳ ಶೋರೂಮ್ ಮಂಡ್ಯಗೆ 2 ವರ್ಷದಲ್ಲಿ ಬಂದಿದೆ. ಇದರಿಂದ ನೇರವಾಗಿ ಉದ್ಯೋಗ ಯಾರು ಸಿಕ್ಕಿದೆ? ನಮ್ಮ ಮಂಡ್ಯದ ಮಕ್ಕಳು ಸಿಕ್ಕಿದೆ. ಇದರಿಂದ 3 ರಿಂದ 4 ಸಾವಿರ ಉದ್ಯೋಗ ಇವತ್ತು ಮಂಡ್ಯದಲ್ಲಿ ಸೃಷ್ಟಿಯಾಗಿದೆ. PUC ಓದೋರು ಸಿಗ್ತಾ ಇದೆ, LLB ಓದಿರೋರು ಸಿಗ್ತಾ ಇದೆ, ಮೆಡಿಕಲ್ ಸ್ಟೂಡೆಂಟ್ಗಳು ಸಿಗ್ತಾ ಇದೆ, ಆಸ್ಪತ್ರೆಗಳು ಬರ್ತಾ ಇದೆ. ಇದರಿಂದ ಮಂಡ್ಯ ಒಂದು ರೀತಿಯ ಬದಲಾವಣೆಯನ್ನ ಕಳೆದ 2 ವರ್ಷಗಳಿಂದ ಕಾಣ್ತಾ ಇದೆ. ಇನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ಹೊಸ ನವ ಮಂಡ್ಯವನ್ನ ಕಟ್ಟೋಣ ಅಂತ ಹೇಳಿ ಜಾಸ್ತಿ ಇವತ್ತು ಮಾತಾಡಲ್ಲ. ಗುರುಗಳಿಗೆ ಬೇರೆ ಕಾರ್ಯಕ್ರಮ ಇದೆ. ನಾನು ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಕಾರ್ಯಕ್ರಮದ ನಂತರ ನೀವೆಲ್ಲ ಊಟ ಮಾಡಿ ಹೋಗ್ಬೇಕು ಅಂತ ಹೇಳಿ ಗುರುಗಳ ಮಾತನ್ನ ಕೇಳೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತೆ ಎಲ್ಲ ಮಕ್ಕಳಿಗೂ SSLC 1ನೇ ಕ್ಲಾಸಿಂದ SSLC ವರೆಗೂ ನಾನು ಬ್ಯಾಗ್ ಅನ್ನ ಮಾಡಿಸಿದ್ದೀನಿ. ಮುಂದಿನ ವಾರ ಆ ಕಾರ್ಯಕ್ರಮ ಮಾಡಿ ಮಂಡ್ಯದ 25,000 ಮಕ್ಕಳುಗಳಿಗೂ ಸ್ಕೂಲ್ ಬ್ಯಾಗ್ ಅನ್ನ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.